ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜಿಲ್ಗೆರೆ. ಇವತ್ತು ನಮ್ಮ ಕಬ್ಬಿನ ಪೈರನ್ನ ಉಪ್ಪು ಹಾಕೊಂಡು ಹೇಗೆ ಉಳೋದು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನಾವು ಯೂರಿಯಾ, ಬೆಳ್ಗೊಳ ಮತ್ತು ಪೊಟ್ಯಾಶು 3 ಥರ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಬಕೆಟಲ್ಲಿ ಹಾಕತ್ತೀವಿ. ನಾವು 3 ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ನಾವು ಬಕೆಟಲ್ಲಿ ಉಪ್ಪು ಹಾಕ್ಕೊಂಡು ಈ ಥರ ಒಂದೊಂದು ಸಸಿಗೂ ಇಷ್ಟೇ ರೀತಿಯಲ್ಲಿ ಉಪ್ಪು ಹಾಕ್ಬೇಕು. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಪ್ರಮಾಣದಲ್ಲಿ ಹಾಕ್ತಾರೆ, ಆದರೆ ನಾವಂತೂ ಈ ಥರ ಬಕೆಟಲ್ಲಿ ತುಂಬ್ಕೊಂಡು ನಮ್ಮ ಕೈಯಲ್ಲಿ ಒಂದು ಇಡೀ ಉಪ್ಪನ್ನು ಆ ಕಬ್ಬಿನ ಪೈರು ತಾಳಿಗೆ ಹಾಕಬೇಕು. ಯಾಕಪ್ಪ ತಾಳಿಗೆ ಹಾಕಬೇಕು ಅಂದರೆ, ನೀವೇ ನೋಡ್ತಿರ್ಬೋದು, ಅಲ್ಲಿ ತುಂಬ ಕಳೆ ಕಾಣಿಸ್ತಿದೆ. ಅದರಿಂದ ಸ್ವಲ್ಪ ಜಾಸ್ತಿ ಚೆಲ್ದಂಗೆ ಹಾಕಿದ್ರೆ ಕಳೆ ಎಲ್ಲ ಸುಮ್ಮನೆ ದಪ್ಪ ಆಗಿಬಿಡ್ತದೆ. ಆಮೇಲೆ ಕಬ್ಬಿನ ಪೈರನ್ನ ದಪ್ಪ ಆಗೋಕ್ಕೆ ಬಿಡಲ್ಲ. ಅದು ನಾವೆಷ್ಟು ಮೇವು ಹಾಕ್ತೀವಿ, ಉಪ್ಪು ಹಾಕ್ತೀವಿ, ಅದನ್ನು ಫುಲ್ ಕಳೆನೇ ಅಬ್ಸರ್ವ್ ಮಾಡ್ಕೊಬಿಡ್ತದೆ, ಪೈರು ಸಿಗಲ್ಲ. ಆಮೇಲೆ ಪೈರಿಗಿಂತ ಜಾಸ್ತಿ ದೊಡ್ಡದಾಗಿ ಬೇಗನೆ ಡೆವಲಪ್ ಆಗಿಬಿಡ್ತದೆ ಕಳೆ. ಆದ್ದರಿಂದ ನಾವು ಆದಷ್ಟು ಹಂಚಿಗೆ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಮುಚ್ಚಬೇಕು. ಮುಚ್ಚೋದು ಯಾವ ಥರ ಅಂತಂದರೆ, ದನಗಳಲ್ಲಿ 2 ರೆಕ್ಕೆ ನೇಗಿಲು ಅಂತಂತೀವಿ ನಾವು ಅದನ್ನು. ಆ 2 ರೆಕ್ಕೆ ನೇಗಿಲು ಹಾಕೊಂಡು ಉತ್ತರೆ ಮಧ್ಯ 2 ಗೆರೆ ಹೊಡಿತಾರೆ. ಆವಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಮಣ್ಣು ಆ ಉಪ್ಪನ್ನ ಮುಚ್ಚುತ್ತೆ. ಮುಚ್ಚೋದ್ರಿಂದ ಏನಪ್ಪ ಅಂತಂದರೆ, ಉಪ್ಪು ಒಣಗಲ್ಲ. ಒಣಗಿದ್ರೆ ಬೇಗ ಹಾರೋಗ್ಬಿಟ್ರೆ ಆ ಉಪ್ಪಿನ ಅಂಶ ಹಾಳಾಗ್ಬಿಡ್ತದೆ, ಮತ್ತು ನೀರು ಹಾಯಿಸಿದಾಗ ಎಲ್ಲ ಕೆಳಗಡೆ ಹೋಗ್ಬಿಡ್ತದೆ ಉಪ್ಪು. ಆದ್ದರಿಂದ ಈ ಥರ ನಾವು ವ್ಯವಸಾಯ ಮಾಡಬೇಕು. ನೋಡಿ ಅಷ್ಟು ಕಳೆ ಇತ್ತು, ಇವಾಗೆಲ್ಲ ನೀಟಾಗಿ ಕ್ಲೀನಾಗಿದೆ. ಇದು ಮಧ್ಯ ತೆಂಗಿನ ಸಸಿ ನೆಟ್ಟಿದ್ವಿ, ಅಲ್ಲಿ ಸುತ್ತ ಕಳೆ ಹಸ ಮಾಡಬೇಕು. ಇದನ್ನು ಆ ಉತ್ತ ನಂತರ ಇದನ್ನ ಏನಕ್ಕಪ್ಪ ಹಸ ಮಾಡ್ತೀವಿ ಅಂತಂದರೆ, ಈ ಕಬ್ಬಿನ ಪೈರಿನ ಜೊತೆಗೆ ತೆಂಗಿನ ಸಸಿಗೂ ವ್ಯವಸಾಯ ಮಾಡ್ದಂಗೆ ಆಗುತ್ತೆ. ಅದರಿಂದ ನೀಟಾಗಿ ಅದರಲ್ಲಿರೋ ತಾಳೆರಿರುವಂಥ ಸೊಪ್ಪು, ಹುಲ್ಲು ಎಲ್ಲನೂ ಒಂದು ಗುದ್ದಲಿಲಿ ನೀಟಾಗಿ ಕೆತ್ತಿ ರೆಡಿ ಮಾಡಬೇಕು. ಅದನ್ನು ಕಬ್ಬಿಗಂತೂ ಉಪ್ಪಾಕಿ ಉತ್ತಿ ಅದನ್ನು ಮುಚ್ಚಿದ್ದೀವಿ. ಇದು ಅದೇ ರೀತಿ ತೆಂಗಿನ ಸಸಿಗೂ ಅದೇ ರೀತಿ ನಾವು ಬೆಳೆ ಮಾಡಬೇಕು. ಬೆಳೆ ಚೆನ್ನಾಗಿ ಬರಬೇಕು ತೆಂಗಿನ ಸಸಿ ಅಂದರೆ, ಆವಾಗವಾಗ ತೆಂಗಿನ ಸಸಿ ತಾಳೆ ಇರುವಂಥ ಸೊಪ್ಪನ್ನು ಅಲ್ಲೇ ಅಗೆದು ಸೈಡ್ಗೆ ಒತ್ತರಿಸ್ಬೇಕು. ಅವಾಗೇನಾಗುತ್ತೆ ಅಂದರೆ, ನಮಗೆ ಈಸಿ ಆಗುತ್ತೆ ನೀರು ಕಟ್ಟೋಕ್ಕೆ. ನಾವು ಅಲ್ಲಿ ಸುತ್ತ ಏನು ಕಾಣಿಸ್ತಿದೆ ತೆಂಗಿನ ಮರಗಳು, ಅದ್ರ ಮಧ್ಯ ಇಟ್ಟಿದ್ದೀವಿ ಇದನ್ನು, ತೆಂಗಿನ ಸಸಿಗಳನ್ನ. ಒಂದು 40 ಸಸಿ ಹಾಕಿದ್ದೀವಿ ಅದ್ರ ಜೊತೆಗೇ. ಇವಾಗ ಹಾಕಿದ್ದಿದ್ದು ಒಂದು 2 ವರ್ಷ ಆಗೈತೆ. ನಾವು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಉಪ್ಪು ಹಾಕಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಕಳೆ ಜಾಸ್ತಿ ಆಗಿಬಿಡ್ತದೆ. ಇದೇ ಕಳೆ ಏನಪ್ಪ ಆಗುತ್ತೆ ಅಂದರೆ, ಅದು ಬೀಜ ಆಗಿ ಮುಂದೆ ನೀರು ಹಾಯಿಸಿದಂಥ ಸಮಯದಲ್ಲಿ ಮುಂದೆ ತೇಲ್ಕೊಂಡು ಹೋಯ್ತಾ ಮುಂದೆ ಪುನಃ ಇದೇ ರೀತಿ ಕಬ್ಬಿನ ಪಟ್ಟದಲ್ಲಿ ತುಂಬ ಕಳೆ ಆಗುತ್ತೆ. ಆದ್ದರಿಂದ ಏನಪ್ಪ, ಗದ್ದೆ ನೀಟಾಗಿ ಕ್ಲೀನಾಗಿ ಚೆನ್ನಾಗಿರಬೇಕು ಅಂತಂದರೆ, ಈ ಉತ್ತಂಥ ಸಮಯದಲ್ಲಿ ತೆಂಗಿನ ಸಸಿ ತಾಳಲ್ಲಿ ಇರುವಂಥ ಕಳೆಯನ್ನು ನೀಟಾಗಿ ಅಗೆದು ಚೆನ್ನಾಗಿ ಇಟ್ಕೋಬೇಕು ತೆಂಗಿನ ಸಸಿ. ಆವಾಗಲೇ ಡೆವಲಪ್ ಆಗೋದು. ಆ ತೆಂಗಿನ ಸಸಿಗೆ ನಾವು ಏನೂ ಹಾಕಿಲ್ಲ, ಇನ್ನು ಬರೀ ಗೊಬ್ಬರ ಮಾತ್ರ ಕೊಟ್ಟಿದ್ದೀವಿ. ಇವಾಗ ಅದಕ್ಕೆ ಸಾಂಬಾರು ಉಪ್ಪು ಮತ್ತು ಗೊಬ್ಬರ ಮತ್ತು ಕಾಂಪ್ಲೆಕ್ಸು, ಇವು 3 ಈ ತೆಂಗಿನ ಸಸಿ ತಾಳಲ್ಲಿ ಗುಂಡಿ ತೋಡ್ಬಿಟ್ಟು ಒಳಗಡೆ ಮುಚ್ಚಬೇಕು. ನಮ್ಮಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ ಡ್ರಮ್ಮು, ತಂತಿ ಎಲ್ಲ ಹಾಕಿದ್ದೀವಿ. ಏನಕ್ಕಪ್ಪ ಅಂದರೆ, ನಮ್ಮಲ್ಲಿ ಸ್ವಲ್ಪ ಹಂದಿಗಳ ಕಾಟ ಜಾಸ್ತಿ. ಆದ್ದರಿಂದ ಏನು ಮಾಡ್ತೀವಿ ನಾವು, ತೆಂಗಿನ ಸಸಿ ನೆಡಬೇಕಿದ್ರೇ ಒಳಗಡೆಗೇ ತಂತಿ ಮತ್ತು ಡ್ರಮ್ ಹಾಕಿದ್ದೀವಿ ಒಳಗಡೆ. ಇದು ಹಾಕೋದ್ರಿಂದ ಹಂದಿಗಳು ಏನು ಮಾಡಲ್ಲ. ಈ ನೋಡಿ, ಪಕ್ಕದ ಗದ್ದೆಯವರು ನೀಟಾಗಿ ಮೆಸ್ ಹಾಕ್ಸ್ಕೊಬಿಟ್ಟವ್ರೆ ಫುಲ್ ಎಲ್ಲ ಗದ್ದೆಗೂ. ಅವ್ರದ್ದು ಎಲ್ಲ ತೆಂಗಿನ ಸಸಿ ನಾವು ನೆಟ್ಟಿದ್ದು, ಅದು ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು. ಏಕೆಂದರೆ ಅವ್ರು ಒಳಗಡೆ ಬೆಳೆ ಹಾಕಲ್ಲ, ಬರೀ ತೆಂಗಿನ ಸಸಿಗೆ ಮಾತ್ರ ವ್ಯವಸಾಯ ಮಾಡ್ತಾರೆ. ನಾವು ಬೆಳೆನೂ ಆಗಲಿ ತೆಂಗಿನ ಸಸಿನೂ ಚೆನ್ನಾಗಿ ಬರಲಿ ಅಂತಂದ್ಬಿಟ್ಟು ಮಧ್ಯ ತೆಂಗಿನ ಸಸಿ ಹಾಕ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ.